ಯೂನಿಟ್ಸ್ ಇನ್ ಈಚ್ ಸಬ್ಜೆಕ್ಟ್. ಪ್ರತಿಯೊಂದು ಸಬ್ಜೆಕ್ಟ್ನಾಗೂ 5 ನಿಮಗೇನು ಬರ್ತಾವೆ ಯೂನಿಟ್ಸ್ ಬರ್ತಾವೆ. And that you might be having a chapters. One unit may be containing 1 or 2 chapters, or a unit may be containing only 1 chapter. ಈ ರೀತಿಯಾಗಿ ಸಬ್ಜೆಕ್ಟ್ ನ ಡಿವೈಡ್ ಮಾಡ್ಯಾರ. ಫಸ್ಟ್ ಸೆಮಿಗೆ ಒಂದು ಸ್ಪೆಸಿಫಿಕ್ ಆಗಿ ನಿಮ್ಮ ಕೋರ್ಸಿಗೆ ರಿಲೇಟೆಡ್ ಇರುವಂತದ್ದು ಅಂತಂದ್ರೆ ಸಿ ಪ್ರೋಗ್ರಾಮಿಂಗ್ ಅನ್ನ ನೀವು ಕಲಿತೀರಿ. ಆಮೇಲೆ ಸೆಕೆಂಡ್ ಸೆಮಿಗೆ ಡೇಟಾ ಸ್ಟ್ರಕ್ಚರ್ ಅನ್ನ ಕಲಿತೀರಿ. ಆಮೇಲೆ ಫಸ್ಟ್ ಸೆಮಿಗೆ ಕಂಪ್ಯೂಟರ್ ಫಂಡಮೆಂಟಲ್ಸ್ ಅಂತ ಬರೀತೀರಿ, ವಿಚ್ ಈಸ್ ಗೋಯಿಂಗ್ ಟು ಟೀಚ್ ಯು ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಇಂಟೆನ್ಷನ್ ಏನು, ನಿಮಗೆ ಕಂಪ್ಯೂಟರ್ ಬೇಸಿಕ್ಸ್ ಅನ್ನ ತಿಳಿಸೋದು. ರೈಟ್, ಕಂಪ್ಯೂಟರ್ ಒಳಗಡೆ ಏನದಾವು, ಕಂಪ್ಯೂಟರ್ ಯಾವ ರೀತಿ ವರ್ಕ್ ಆಗ್ತೈತಿ, ಕಂಪ್ಯೂಟರ್ದ ಫೀಚರ್ಸ್ ಏನು, ಅದ್ರೊಳಗೆ ಹಾರ್ಡ್ವೇರು ಸಾಫ್ಟ್ವೇರು ಅಂತ ಹೇಳ್ತೀರಿ. ರೈಟ್, ಹಾರ್ಡ್ವೇರ್ ಅಂದ್ರೆ ಏನು, ಸಾಫ್ಟ್ವೇರ್ ಅಂದ್ರೆ ಏನು, ಹಾರ್ಡ್ವೇರ್ ಯಾವ್ಯಾವ ಪಾರ್ಟ್ಸ್ ಬರ್ತಾವ, ಸಾಫ್ಟ್ವೇರ್ ಏನ್ ಬರ್ತಾವ, ಅದನ್ನೆಲ್ಲ ಕಂಬೈನ್ ಮಾಡಿ ಟೋಟಲಿ ಒಂದು ಕಂಪ್ಯೂಟರು ಅದಕ್ಕೆ ರಿಲೇಟೆಡ್ ಕನ್ಸೆಪ್ಟ್ಸ್ ಅದನ್ನ ಯೂಸ್ ಮಾಡೋದು. ರೈಟ್, ಅದರ ಅಪ್ಲಿಕೇಶನ್ಸ್, ಇದಕ್ಕೆ ಬೇಸಿಕ್ ನ ಏನ್ ಮಾಡ್ತಾರೆ ಕಂಪ್ಯೂಟರ್ ಫಂಡಮೆಂಟಲ್ಸ್ ಒಳಗೆ ಕಲಿಸ್ತಾರೆ. And next, in the second semester, you are going to study one programming language and another one is digital logic. ಅದು computer related subject ಬರ್ತದೆ. ಆಮೇಲೆ ನೀವೇನು ಥರ್ಡ್ ಸೆಮಿಗೆ ಬರ್ತಿಲ್ಲ, at that time actually you are going to enter into the technical course. ಈಗೇನದೆಲ್ಲ ಬರೀ ನಿಮ್ಮನ್ನ ಸ್ವಲ್ಪ ಆಗಿ ಟೆಕ್ನಿಕಲಿಗೆ ಕೋರ್ಸಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಪೂರ್ತಿಯಾಗಿ ಎಲ್ಲ ನಮ್ಮ ಕೋರ್ಸಿಗೆ ಅಂದ್ರೆ BCA ರಿಲೇಟೆಡ್ ಸಬ್ಜೆಕ್ಟ್ಸ್ ಬರಂಗಿಲ್ಲ. ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಅಕೌಂಟೆನ್ಸಿ, ಯು ಆರ್ ಗೋಯಿಂಗ್ ಟು ಸ್ಟಡಿ Indian Constitution, you are going to study environmental studies. Environmental study ಅನ್ನುವಂತ ಸಬ್ಜೆಕ್ಟ್ ಅನ್ನ ಕಲಿತೀರಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಲಿತೀರಿ, ಇಂಗ್ಲಿಷ್ ಅಥವಾ ಕನ್ನಡ ಲ್ಯಾಂಗ್ವೇಜ್ ಅನ್ನ ಕಲಿತೀರಿ. ರೈಟ್, ಸೊ ಎರಡೆರಡು ಸಬ್ಜೆಕ್ಟ್ ಫಸ್ಟ್ ಸೆಮಿಗೆ ಸೆಕೆಂಡ್ ಸೆಮಿಗೆ BCA ಕೋರ್ಸಿಗೆ ರಿಲೇಟೆಡ್ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಅಂತ ನಾವೇನ್ ಕರಿತೇವಲ್ಲ ಅವು ಎರಡೇ ಬರ್ತಾವ. ಬಟ್ ನೀವು ಥರ್ಡ್ ಸೆಮಿಗೆ ಹೋದ್ಮೇಲೆ ದೇರ್ ಯು ಆರ್ ಗೋಯಿಂಗ್ ಟು ಆಕ್ಚುಲಿ ಎಂಟರ್ ಇನ್ ಟು ದ ಟೆಕ್ನಿಕಲ್ ಕೋರ್ಸ್ ವೇರ್ ಯು ವಿಲ್ ಬಿ ಹ್ಯಾವಿಂಗ್ ಆಲ್ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಓನ್ಲಿ. ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ಮಿಗೆ ಸ್ವಲ್ಪನೇ ಪೂರ್ತಿಯಾಗಿ ನಿಮ್ಮನ್ನ ಪ್ರೆಷರೈಸ್ ಮಾಡಿ ಹೆವಿ ಕೊಡಂಗ ಸಿಲೆಬಸ್ ಅನ್ನ ಹೆವಿ ಸಬ್ಜೆಕ್ಟ್ಸ್ ಅನ್ನ ಕೊಡಂಗಿಲ್ಲ, ಒಂದ್ ಸ್ವಲ್ಪ ಟೆಕ್ನಿಕಲ್ ಕೋರ್ಸ್ ಕಡೆಗೆ ಹೇಳ್ಕೊಂತಾರ. ಆಮೇಲೆ ಥರ್ಡ್ ಸೆಮ್ಮಿಗೆ ಬಂದ್ಮೇಲೆ ಯು ಆರ್ ಗೋಯಿಂಗ್ ಟು ಎಂಟರ್ ಕಂಪ್ಲೀಟ್ಲಿ ಇನ್ ಟು ಟೆಕ್ನಿಕಲ್ ಕೋರ್ಸ್ ವೇರ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಆಲ್ ದ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಎಕ್ಸೆಪ್ಟ್ ಒಂದಷ್ಟೇ ನಿಮಗೆ ಲ್ಯಾಂಗ್ವೇಜ್ ಕೊಡ್ತಾರೆ, ಉಳಿದಿದ್ದು ಎಲ್ಲ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಬರ್ತಾವ. ಸೊ ಆಫ್ಲೈನ್ ಕ್ಲಾಸಸ್ ಇತ್ತು ಅಂತಂದ್ರೆ ನಾವು ನಿಮಗೆ ಎಲ್ಲ ಸಿಲೆಬಸ್ ಅನ್ನ ಡಿಕ್ಟೇಟ್ ಮಾಡಿಸ್ತಿದ್ವಿ, ಎಲ್ಲ ಸಬ್ಜೆಕ್ಟ್ ಎಷ್ಟು ಬರ್ತಾವು ಬುಕ್ಸ್ ಎಲ್ಲ ಇಶ್ಯೂ ಮಾಡ್ಲಿಕ್ಕೆ ಆಗ್ತದೆ. ಬಟ್ ನಾವು ಇಟ್ ಈಸ್ ಆನ್ಲೈನ್ ಕ್ಲಾಸ್. I'll not dictate the syllabus. Instead, I just give a brief introduction about my subjects. ನನ್ನ ಸಬ್ಜೆಕ್ಟ್ನಾಗ ಏನೇನು ಕಲಿತೀರಿ ಅನ್ನೋದ್ರ ಬಗ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತೀನಿ ಅಂತ. ಇಫ್ ಅಟ್ ಆಲ್ ಯು ವಾಂಟ್ ಮೀ ಟು ಗಿವ್ ದ ಸಿಲೆಬಸ್, ನಿಮ್ ಗ್ರೂಪ್ ಐತಿ, ಗ್ರೂಪ್ನಾಗ ನಾ ಅದ್ರದ್ದು ಒಂದು ಫೋಟೋ ಹಾಕ್ತೀನಿ, ಯಾರಿಗ್ ಬೇಕೋ ಅವರು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬಹುದು. ಇಲ್ಲ ಅಂತಂದ್ರೆ RCU ಸಿಲೆಬಸ್ ಅಂತ ಹೇಳಿ ಬರ್ತೈತಿ, rcub.ac.in ಅಂತ ಹೇಳಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿದ ವೆಬ್ಸೈಟ್ ಐತಿ. ಆ ವೆಬ್ಸೈಟ್ ಅನ್ನ ನೀವು ವಿಸಿಟ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಕೂಡ ಸಿಲೆಬಸ್ ಕಾಪಿ ಸಿಗ್ತೈತಿ, ಎಲ್ಲ ಸಬ್ಜೆಕ್ಟ್ ಸಿಲೆಬಸ್ ಕಾಪಿ. ಫ್ರಮ್ ದೇರ್ ಆಲ್ಸೋ ಯು ಕ್ಯಾನ್ ಡೌನ್ಲೋಡ್. ಅಲ್ಲಿಯೂ ಕೂಡ ನೀವೇನ್ ಮಾಡ್ಬೋದು, ಎಲ್ಲ ಸಬ್ಜೆಕ್ಟ್ ಒಂದೇ ಸರಿ ಒಂದು PDF ಬರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡ್ರಿ ನಿಮ್ಮ ಮೊಬೈಲ್ನಾಗ ಅಥವಾ ಸಿಸ್ಟಮ್ಸ್ ಇದ್ದು ಸಿಸ್ಟಮ್ನಾಗ ಅಂತಂದ್ರೆ ಬೇಕಂದಾಗ ರೆಫರ್ ಮಾಡ್ಲಿಕ್ಕೆ ಬರ್ತೈತಿ. ಅಂಡ್ ಅಬೌಟ್ particularly my subject, ನನ್ನ ಸಬ್ಜೆಕ್ಟ್ ಬಗ್ಗೆ ಹೇಳೋದಾದ್ರೆ ಐ ಆಮ್ ಗೋಯಿಂಗ್ ಟು ಗಿವ್ ಕಂಪ್ಲೀಟ್ ನೋಟ್ಸ್. ಸಿ ಪ್ರೋಗ್ರಾಮಿಂಗ್ ಅಥವಾ ಪ್ರೋಗ್ರಾಮಿಂಗ್ ವಿತ್ ಸಿ ಅಂತ ಹೇಳಿ ಸಬ್ಜೆಕ್ಟ್ ಬರುತ್ತಲ್ಲ, ಇದ್ರ ಜೊತೆಗೆ ನಿಮಗೆ ಲ್ಯಾಬು ಬರುತ್ತೆ, ಪ್ರಾಕ್ಟಿಕಲ್ ಅದ. ಯು ನೀಡ್ ಟು ಡೂ ದ ಪ್ರೋಗ್ರಾಮಿಂಗ್ ಲ್ಯಾಬ್ ಆಲ್ಸೋ. ಅಲ್ಲಿ ಒಂದಿಷ್ಟು ಪ್ರೋಗ್ರಾಮ್ಸ್ ಅನ್ನ ಮಾಡಿಸ್ತೀವಿ, ಥೇರಿ ಒಳಗೆ ಹೇಳಿರ್ತೀವಿ, ಥೇರಿ ಕ್ಲಾಸ್ನಾಗ ಪ್ರೋಗ್ರಾಮ್ಸ್ ಅನ್ನ ಬರೆಸ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ಅವೇ ಪ್ರೋಗ್ರಾಮ್ಸ್ ಅನ್ನ ನೀವು ಪ್ರಾಕ್ಟಿಕಲಿ ಮಾಡ್ಬೇಕು. ಅಂಡ್ ಪ್ರಾಕ್ಟಿಕಲ್ ವಿಲ್ ಆಲ್ಸೋ ಬಿ ದೇರ್ ಫಾರ್ ಯುವರ್ ಮೇನ್ ಎಕ್ಸಾಮ್ಸ್. 20 ಮಾರ್ಕ್ಸ್ ಇಂಟರ್ನಲ್ ಇರ್ತದೆ, ಅಲ್ಲೂ ಕೂಡ 80 ಮಾರ್ಕ್ಸ್ ಎಕ್ಸ್ಟರ್ನಲ್ ಇರ್ತೈತೆ. 100 ಮಾರ್ಕ್ಸ್ ಪ್ರಾಕ್ಟಿಕಲಿಗೆ, 100 ಮಾರ್ಕ್ಸ್ ಫಾರ್ ಥೇರಿ. ಅಂಡ್ ಅಬೌಟ್ ದ ನೋಟ್ಸ್, ಐ ವಿಲ್ ಪ್ರೊವೈಡ್ ಯು ಆಲ್ ದ ನೋಟ್ಸ್. ಟೆಕ್ಸ್ಟ್ ಬುಕ್ ಕೊಡ್ತೈತಿ ಕಾಲೇಜಿಂದ. ಅಲಾಂಗ್ ವಿತ್ ದ್ಯಾಟ್ ಐ ವಿಲ್ ಗಿವ್ ಯು ದ ನೋಟ್ಸ್ ಆಲ್ಸೋ. ವಿಲ್ ಸಿ ಕ್ಲಾಸಸ್ ಶುರು ಆಗೋ ಅಂತಂದ್ರೆ ಇಲ್ಲಿ ಕ್ಲಾಸ್ನಾಗ ಡಿಕ್ಟೇಟ್ ಮಾಡಿಸ್ತೀನಿ. ಕ್ಲಾಸಸ್ ಶುರು ಆಗೋದು ಇನ್ನು ಲೇಟ್ ಆಗ್ತಿತ್ತು ಅಂತಂದ್ರೆ ಆಸ್ ಅಂಡ್ ವೆನ್ ರಿಕ್ವೈರ್ಡ್ ಒಂದ್ ಸ್ವಲ್ಪ ಪಾರ್ಟ್ ಆದ ತಕ್ಷಣ ಆ ಪಾರ್ಟಿಗೆ ರಿಲೇಟೆಡ್ ನೋಟ್ಸ್ ಅನ್ನ ಸೆಂಡ್ ಮಾಡ್ತೇವೆ ವಾಟ್ಸ್ಆಪ್ನಾಗ. ನೀವು ಬರ್ಕೋಬಹುದು, ಇಲ್ಲ ಅಂತಂದ್ರೆ ಪ್ರಿಂಟ್ ಆದ್ರೂ ತಕೊಂಡು ಇಟ್ಕೋಬಹುದು. ಅಂಡ್ ಡೋಂಟ್ ವರಿ ಅಬೌಟ್ ನೋಟ್ಸ್, ಟೆಕ್ಸ್ಟ್ ಬುಕ್, ಎವ್ರಿಥಿಂಗ್ ವಿಲ್ ಬಿ. ಎಲ್ಲ ಸಬ್ಜೆಕ್ಟ್ನವರು ಸಫಿಶಿಯಂಟ್ ಆಗಿ ನೋಟ್ಸ್ ಆಮೇಲೆ ಟೆಕ್ಸ್ಟ್ ಬುಕ್ಸ್, ಎಲ್ಲ ಸಬ್ಜೆಕ್ಟ್ ಟೆಕ್ಸ್ಟ್ ಬುಕ್ಸ್ ಪ್ರೊವೈಡ್ ಮಾಡ್ತಾರೆ. ಅಂಡ್ ಅಲಾಂಗ್ ವಿತ್ ದಟ್ ಯು ವಿಲ್ ಬಿ ಗಿವನ್ ವಿತ್ ಅಸೈನ್ಮೆಂಟ್ಸ್.
ಒಂದು ಚಾಪ್ಟರು ಒಂದು ಯೂನಿಟ್ ಕಂಪ್ಲೀಟ್ ಆದ ತಕ್ಷಣ ಅಸೈನ್ಮೆಂಟ್ಸ್ ಕೊಡ್ತಾರೆ, ಅದನ್ನ ಸಪ್ರೇಟ್ ಬುಕ್ ಮೇಂಟೈನ್ ಮಾಡಿ ಅದ್ರೊಳಗೆ ಬರೋದು ಚೆಕ್ ಮಾಡಿಸ್ಕೋಬೇಕು. ದ್ಯಾಟ್ ವಿಲ್ ಆಲ್ಸೋ ಬಿ ಕ್ಯಾರಿಂಗ್ ಮಾರ್ಕ್ಸ್. ಅಸೈನ್ಮೆಂಟ್ಸು ಮಾರ್ಕ್ಸ್ ಕ್ಯಾರಿ ಮಾಡ್ತಾವು, ನಿಮ್ಮ ಅಟೆಂಡೆನ್ಸಿಗೂ ಮಾರ್ಕ್ಸ್ ಇರ್ತೈತಿ. ವೆನೆವರ್ ಯು ಜಾಯಿನ್ ದ ಕ್ಲಾಸ್, ಈಗೇನು ಆನ್ಲೈನ್ ಕ್ಲಾಸಸ್ ಅದಾವು ಅಟೆಂಡೆನ್ಸ್ ಇರಂಗಿಲ್ಲ ಅಂತ ಹೇಳ್ಕಿಂತ ವಿಚಾರ ಮಾಡಬೇಡ್ರಿ. ಡೋಂಟ್ ಥಿಂಕ್ ದ್ಯಾಟ್ ವೇ. Anyway, they are taking online classes. Who knows who has attended, who has not attended? That's not the case. There will be an administrator, admin ಕೂತಿರ್ತಾರೆ ಒಬ್ರು, ಅವರು ನಿಮ್ಮ ಅಟೆಂಡೆನ್ಸ್ ಅನ್ನ ನೋಟ್ ಮಾಡ್ಕೊಂತಾರೆ. They will take the attendance at the beginning of the class, in between the class, at the end of the class. ನೀವು ಬಂದು ಬರೀ ಜಾಯಿನ್ ಆಗಿ ಹೋಗುವಂಗೂ ಇರಂಗಿಲ್ಲ, ಅಥವಾ ಲಾಸ್ಟಿಗೆ ಬಂದು ಅಟೆಂಡೆನ್ಸ್ ಕೊಟ್ಟು ಹೋಗ್ತೀನಿ ಅನ್ನೋ ಪ್ಯಾಟರ್ನೂ ಇಲ್ಲ. Whenever they want, they'll just log in and check the attendance and record it. ಆ ಬೇಸಿಸ್ ಮೇಲೆ ನೀವು ಬಂದಿದ್ದು ಹೋಗಿದ್ದು ಎಲ್ಲ ರೆಕಾರ್ಡ್ ಮಾಡ್ಕೊಂಡು ನಿಮಗೆ ಅಟೆಂಡೆನ್ಸ್ ಕೊಡ್ತಾರೆ. ಅದರ ಸಲುವಾಗಿ ಹೇಳಿದ್ದು. ಫಾರ್ ದ್ಯಾಟ್ ರೀಸನ್ ಓನ್ಲಿ ಯು ಕ್ಯಾನ್ ಲೋವರ್ ಯುವರ್ ಹ್ಯಾಂಡ್ಸ್. ಯಾರ್ ಕೈ ಎತ್ತಿರಿ, ಕೈ ಕೆಳಗಿಳಿಸಬಹುದು. Okay, so on the basis of how much you have attended the class, 40 minutes class irtav. One session ಈಗ ನಾನು ಸ್ಟಾರ್ಟ್ ಮಾಡಿಲ್ಲ Zoom application. Once I log in and start my session, meeting ಅನ್ನ ಸ್ಟಾರ್ಟ್ ಮಾಡಿದ ತಕ್ಷಣ it will be lasting for 40 minutes. ಅದು ಎಷ್ಟು ಡ್ಯೂರೇಷನ್ ಕೊಟ್ಟಾರ, ಒಂದು ಸೆಷನ್ಗೆ 40 minutes ಕೊಟ್ಟಾರ. ಆ 40 minutes ನಾ ಲಿಂಕ್ ಸೆಂಡ್ ಮಾಡಿದ ತಕ್ಷಣ ಜಾಯಿನ್ ಆಗ್ರಿ. ಎಲ್ಲಿವರೆಗೂ ಓಕೆ ವಿ ಹ್ಯಾವ್ ಎಂಡೆಡ್ ದ ಕ್ಲಾಸ್ ಅಂತ ಹೇಳಿ ನಾ ಹೇಳಿ ಮೀಟಿಂಗ್ ಅನ್ನ ಎಂಡ್ ಮಾಡಂಗಿಲ್ಲ, ಅಲ್ಲಿ ತನಕನೂ ಇರಬೇಕು. ನಾನು ಅವಾಗ ಕ್ವಶನ್ಸ್ ಕೇಳ್ತೀನಿ, ಯು ನೀಡ್ ಟು ಗಿವ್ ಮಿ ರೆಸ್ಪಾನ್ಸ್ ಫಾರ್ ದ್ಯಾಟ್ ಕ್ವಶನ್ಸ್. ಟೆಕ್ಸ್ಟ್ ಮಾಡಿ ಹೇಳ್ರಿ ಅಂತ ಹೇಳ್ತೈತಿ. ತಿಳಿದೈತೋ ಇಲ್ಲೋ ಕೈ ಎತ್ರಿ. ಈಗ ನಾನು ಕೇಳಿದ್ನಲ್ಲ, ರೇಸ್ ಯುವರ್ ಹ್ಯಾಂಡ್ಸ್. ಐ ಸೈಡ್ ರೇಸ್ ಯುವರ್ ಹ್ಯಾಂಡ್ಸ್ and as I reply to that you raised your hands. In the same way, when I teach something, I'll be asking, if you have understood, please raise your hands. If you have not understood, please text me what is your doubt. ಏನ್ರೆ ಡೌಟ್ ಇತ್ತು ಅಂತಂದ್ರೆ ಟೆಕ್ಸ್ಟ್ ಮಾಡಿ ಹೇಳ್ರಿ. ಅಲ್ಲಿ ಒಂದು ಟೆಕ್ಸ್ಟ್ ಮಾಡ್ಲಿಕ್ಕೂ ಆಪ್ಷನ್ ಅದ. ನಿಮ್ಗೇನ್ರೆ ತಿಳಿಲಿಲ್ಲ, ನಿಮ್ ಡೌಟ್ ಇತ್ತು ಅಂದ್ರೆ ಟೆಕ್ಸ್ಟ್ ಮಾಡ್ರಿ ಅಂತ ನಾ ಕೇಳಿದೆ ಅಂತಂದ್ರೆ ನಿಮ್ಮ ಡೌಟ್ ಅನ್ನ ಟೆಕ್ಸ್ಟ್ ಮಾಡ್ಬೇಕು. ತಿಳಿದಿತ್ತಂದ್ರೆ ಕೈ ಎತ್ರಿ ಅಂತ ಹೇಳಿದ ತಕ್ಷಣ ಕೈ ಎತ್ತಬೇಕು. ಅಂಡ್ ಅಟ್ ದ ಎವ್ರಿ ಸೆಷನ್, ಎಂಡ್ ಆಫ್ ಎವ್ರಿ ಸೆಷನ್, ಈ 40 ನಿಮಿಷಕ್ಕೆ ನಮಗ 30 ನಿಮಿಷ ಆದ ತಕ್ಷಣ ಒಂದು ವಾರ್ನಿಂಗ್ ಮೆಸೇಜ್ ಬರ್ತೈತಿ, 10 minutes ಅಷ್ಟೇ ಉಳಿದೈತಿ ಅಂತ ಹೇಳಿ. ಸೊ ಆ ರೀತಿ 10 minutes ಉಳಿದಿತ್ತು ಅಥವಾ 5 ನಿಮಿಷ ಉಳಿದಾಗ ಐ ಸ್ಟಾಪ್. ನಾನ್ ಕಲಿಸ್ಲಿಕ್ಕತ್ತಿದ್ದನ್ನ ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸ್ಟಾಪ್ ಮಾಡಿ ಐ ಲೆಟ್ ಯು ಟು ಆಸ್ಕ್ ದ ಕ್ವಶನ್ಸ್. ಇವಾಗ ನಾನು ಏನ್ ಮಾಡೀನಿ, ಎಲ್ಲಾರ್ನು ಮ್ಯೂಟ್ ಮಾಡೀನಿ. ನೀವು ನೋಡ್ಬೋದು ನಿಮ್ ಸ್ಕ್ರೀನ್ ಮೇಲೆ ಅದು ಬರ್ತೈತಿ. ಯು ಆಲ್ ಹ್ಯಾವ್ ಬೀನ್ ಮ್ಯೂಟೆಡ್. ನೀವು ಯಾರು ಮಾತಾಡಿದ್ದು ನನಗೆ ಈಗ ಸದ್ಯಕ್ಕೆ ಕೇಳಿಸಂಗಿಲ್ಲ, ಯಾಕಂದ್ರೆ ನಾನು ಮ್ಯೂಟ್ ಮಾಡೀನಿ, ಡಿಸ್ಟರ್ಬೆನ್ಸ್ ಇರಬಾರ್ದು ಕ್ಲಾಸ್ ಒಳಗ ಅಂತ ಹೇಳಿ. ಸೊ 10 ನಿಮಿಷ ಅಥವಾ 5 ನಿಮಿಷ ಇದ್ದಾಗ ನಾನೇನ್ ಮಾಡ್ತೀನಿ, ಅನ್ಮ್ಯೂಟ್ ಮಾಡ್ತೀನಿ. ಅವಾಗ ನೀವು ನಿಮ್ಮನ್ನ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಏನ್ರಿ ಕ್ವಶನ್ಸ್ ಇದ್ರೆ ಕೇಳ್ರಿ ಅಂತ ಹೇಳಿದಾಗ ಕೇಳ್ಬೋದು. ಅಲ್ಲಿವರೆಗೂ ಕ್ಲಾಸ್ ಒಳಗೆ ಡಿಸ್ಟರ್ಬೆನ್ಸ್ ಅನ್ನ ಮಾಡಬೇಡ್ರಿ. ಆಸ್ ಸೂನ್ ಆಸ್ ಯು ಜಾಯಿನ್, ನೀವು ಒಬ್ಬೊಬ್ರು ಏನಾಗ್ತೈತಿ, ನೆಟ್ವರ್ಕ್ ಪ್ರಾಬ್ಲಮ್ ಇಂದಾಗಿ ಅಥವಾ ಜಾಯಿನ್ ಆಗ್ಲಿಕ್ಕೆ ಒಂದ್ 5 ನಿಮಿಷ ಲೇಟ್ ಆಗಿ ಬಂದು ಜಾಯಿನ್ ಆಗ್ತೀರಿ. ನಾನ್ ಅಡ್ಮಿಟ್ ಮಾಡ್ಕೋಬೇಕಾದ್ರೆ ಮ್ಯೂಟ್ ಮಾಡೋದು ನೆನ್ಪು ಹಾರಿದ್ರೆ ಪ್ಲೀಸ್ ಮ್ಯೂಟ್ ಯುವರ್ ಸೆಲ್ಫ್. ನಿಮ್ಮನ್ನ ನೀವು ಮ್ಯೂಟ್ ಮಾಡ್ಕೊಳ್ಳಿಕ್ಕೂ ಆಪ್ಷನ್ ಅದ, ನಿಮ್ಮನ್ನ ನಾನ್ ಮ್ಯೂಟ್ ಮಾಡ್ಲಿಕ್ಕೂ ಆಪ್ಷನ್ ಅದ. ಮೋಸ್ಟ್ ಆಫ್ ದ ಟೈಮ್ಸ್ ಐ ವಿಲ್ ಮ್ಯೂಟ್ ಯು, ಬಟ್ ಇಫ್ ಎಟ್ ಆಲ್ ಐ ಫಾರ್ಗೆಟ್ ಟು ಮ್ಯೂಟ್ ಯು, ಲೇಟ್ ಆಗಿ ಬಂದ್ರಿ ಅಥವಾ ನಾನೇನೋ ಒಂದು ಇಂಪಾರ್ಟೆಂಟ್ ಟಾಪಿಕ್ ನ ಡಿಸ್ಕಸ್ ಮಾಡ್ಲಿಕ್ಕತ್ತಿದ್ದೆ, ಇನ್ ಬಿಟ್ವೀನ್ ಎಲ್ಲಿ ಹೋಗಿ ಮ್ಯೂಟ್ ಮಾಡೋದು ಅಂತ ಬಿಟ್ಟಿದ್ದೆ ಅಂತಂದ್ರೆ ನಿಮ್ಮನ್ನ ನೀವು ಮ್ಯೂಟ್ ಮಾಡ್ಕೊರಿ. ಕ್ಲಾಸ್ನಾಗ ಡಿಸ್ಟರ್ಬೆನ್ಸ್ ಅನ್ನ ಮಾಡ್ಬೇಡ್ರಿ, ನ್ಯೂಸೆನ್ಸ್ ಅನ್ನ ಕ್ರಿಯೇಟ್ ಮಾಡ್ಬೇಡ್ರಿ. ಆನ್ಲೈನ್ ಕ್ಲಾಸ್ನಾಗ ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದ್ರೂ ಇಟ್ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಹೆವಾಕ್. ಕ್ಲಾಸ್ನಾಗ ಬಹಳ ದೊಡ್ಡ ಗದ್ದಲನ ಎಬ್ಬಿಸ್ಬಿಡ್ತೈತಿ. ಅಂಡ್ ಆನ್ ಟಾಪ್ ಆಫ್ ದಟ್ ವಿ ಆರ್ ರೆಕಾರ್ಡಿಂಗ್ ದೀಸ್ ಸೆಷನ್ಸ್. ಈ ಕ್ಲಾಸಸ್ ಅನ್ನ ರೆಕಾರ್ಡ್ ಮಾಡ್ಕೊಂತೀವಿ. ಆಮೇಲೆ ಕೇಳಲಿಕ್ಕೆ ಸರಿ ಅನ್ಸಂಗಿಲ್ಲ, ನಿಮ್ಗೆ ಕೇಳ್ಬೇಕಾದ್ರೆ ಅನಿಸ್ತೈತಿ ಏನ್ ಗದ್ಲಪ್ಪ ಇದೇನು ಸರಿಯಾಗಿ ಕೇಳಿಸ್ಲಿಕ್ಕತ್ತಿಲ್ಲ ಅಂತ. ಗದ್ಲ ನಾನ್ ಮಾಡಿರಂಗಿಲ್ಲ, ನಿಮ್ ಕ್ಲಾಸ್ಮೇಟ್ಸೇ ಮಾಡಿದ್ದು ಗದ್ಲ ಅದ್ರೊಳಗೆ ರೆಕಾರ್ಡ್ ಆಗಿರ್ತೈತಿ. ಸೊ ಫಾರ್ ದ್ಯಾಟ್ ರೀಸನ್ ಪ್ಲೀಸ್ whenever you join, as soon as you join, mute yourself. ನಾ ಮಾಡ್ಲಿಕ್ಕೆ ನೆನ್ಪು ಹಾರಿದ್ರು ಕೂಡ ನಿಮ್ಮನ್ನ ನೀವು ಮ್ಯೂಟ್ ಮಾಡ್ಕೋರಿ. ಆಮೇಲೆ ಕರೆಕ್ಟ್ ಆಗಿ ಕ್ಲಾಸ್ ಲಿಂಕ್ ಏನ್ ಕಳಿಸ್ತೇವಲ್ಲ, ಇಮಿಡಿಯೇಟ್ ಆಗಿ ಲಿಂಕ್ ಕಳಿಸಿದ ತಕ್ಷಣ ಜಾಯಿನ್ ಆಗ್ರಿ. ಅಂಡ್ ವೆನ್ ಯು ಜಾಯಿನ್ ವಿಲ್ ಅಡ್ಮಿಟ್ ಮಾಡ್ಕೊಳಕ್ಕೆ 1 ನಿಮಿಷ 1 ಸೆಕೆಂಡು 2 ಸೆಕೆಂಡು ಲೇಟ್ ಆದ್ರೆ ಸ್ವಲ್ಪ ಪೇಷಂಟ್ಲಿ ವೇಟ್ ಮಾಡ್ರಿ. ಇಮಿಡಿಯೇಟ್ ಆಗಿ ಟೆಕ್ಸ್ಟ್ ಮಾಡ್ಲಿಕ್ಕೆ ಮೆಸೇಜ್ ಮಾಡ್ಲಿಕ್ಕೆ ಶುರು ಮಾಡ್ಬೇಡ್ರಿ, ಮೇಡಮ್ ಜಾಯಿನ್ ಮಾಡ್ಕೋರಿ, ಮೇಡಮ್ ಜಾಯಿನ್ ಮಾಡ್ಕೋರಿ ಅಂತ ಹೇಳಿ. ವಿಲ್ ಜಾಯಿನ್. And I hope video ಮತ್ತು audio ಎರಡು ಕ್ಲಿಯರ್ ಅದ ಅಂತ ಅನ್ಕೊಂತೀನಿ. ಎಸ್, video and audio both are clear. If clear, then please raise your hands. If you can see me as well as hear me. If it is clear, audio visual clearance checking. If it is clear, then please raise your hands. Okay, see? Now
Many of you have raised your hands. Akshay Kumar Hunur, can you hear me? Akshay Kumar Hunur, can you hear me? Okay, good. Yes, ma'am. So I hope everyone is now comfortable with this particular application. Iವಾಗ ಎಲ್ಲರೂ comfortable adiri ಅನ್ಕೊಂತೀನಿ. If yes, then text me yes. ಅಪ್ಲಿಕೇಶನ್ ಅನ್ನ ಯೂಸ್ ಮಾಡ್ಲಿಕ್ಕೆ ಎಲ್ಲರೂ ಕಂಫರ್ಟೇಬಲ್ ಇದ್ರಿ, ಇವಾಗ ಯೂಸ್ ಟು ಆಗಿದ್ರಿ ಅಂತಂದ್ರೆ ನನಗೆ ಎಸ್ ಅಂತ ಹೇಳಿ ಒಂದು ಟೆಕ್ಸ್ಟ್ ಮೆಸೇಜ್ ಅನ್ನ ಹಾಕ್ರಿ ಎಲ್ರು. Send me a text message saying yes if you are comfortable, otherwise no. Okay, I'm receiving the messages. That's good. Basavaraj, problem solve ಆಯ್ತಾ ಇಲ್ವಾ? Basavaraj, can you hear me now? ಅವನೇನು ರೆಸ್ಪಾನ್ಸೇ ಕೊಡ್ಲಿಕ್ಕತ್ತಿಲ್ಲ. Basavaraj, can you hear me now? Yes, madam. Okay. I hope everyone know my name. Late ಆಗಿ ಬಂದವರು, ನನ್ನ ಹೆಸರು ಶಿಲ್ಪಾ ಪಾರ್ಶೆಟ್ಟಿ ಅಂತ, ಪ್ರೊಫೆಸರ್ ಶಿಲ್ಪಾ ಪಾರ್ಶೆಟ್ಟಿ, and I'll be handling C programming subject for you. About my qualification and my experience, I have completed my M.Tech. ನಾನು ಡಿಪ್ಲೊಮಾ, BE ಮತ್ತೆ M.Tech ಮಾಡಿದ್ದೀನಿ. Madam, audio is not coming. Yes, Sagar Kulkarni. What does that mean? I am hearing properly, I am not hearing properly. You have given both the sentences. Are you hearing me or no? Can you hear me or no? You have sent both the text messages. I am hearing properly, I am not hearing properly. ಯಾವುದನ್ನ ಕನ್ಸಿಡರ್ ಮಾಡಬೇಕು ಸಾಗರ್? Okay, let's come to the syllabus now. So, as I said, C programming syllabus has been divided into 5 units. Okay, so C programming has been divided into 5 units. Particularly ಈ C programming ಅನ್ನೋದ್ರೊಳಗೆ ನೀವೇನ್ ಕಲಿತೀರಿ ಅಂತಂದ್ರೆ, what is programming language, why you are going to write the programs. ಇವಾಗ ಏನೇ ಕೆಲಸ ಮಾಡ್ಬೇಕಾದ್ರೆ ಒಂದು ಇಂಟೆನ್ಷನ್ ಇರ್ಬೇಕಲ್ಲ, right? You have joined this course, there must be some reason behind joining particularly this course only. BCA ಜಾಯಿನ್ ಆಗ್ಲಿಕ್ಕೆ, BCom ಜಾಯಿನ್ ಆಗ್ಲಿಕ್ಕೆ, ಅಥವಾ ಇಂಜಿನಿಯರಿಂಗ್ ಜಾಯಿನ್ ಆಗ್ಲಿಕ್ಕೆ ಎಲ್ರಿಗೂ ತಮ್ಮದೇ ಆದಂತ ಪರ್ಟಿಕ್ಯುಲರ್ ರೀಸನ್ಸ್ ಇರ್ತಾವ. ಎವ್ರಿ ಒನ್ ವಿಲ್ ಬಿ ಹ್ಯಾವಿಂಗ್ ದೇರ್ ಓನ್ ರೀಸನ್ಸ್, ಇಂಟೆನ್ಷನ್ಸ್ ಫಾರ್ ಜಾಯಿನಿಂಗ್ ಅ ಪರ್ಟಿಕ್ಯುಲರ್ ಕೋರ್ಸ್,
right? In the same way, why do we need to write the program? What actually is a program? Program andre ಏನು, ಪ್ರೋಗ್ರಾಮ್ ಅನ್ನ ಯಾಕೆ ಬರಿಬೇಕು, ಪ್ರೋಗ್ರಾಮ್ ಬರೆಯೋದ್ರ ಇಂಟೆನ್ಷನ್ ಏನು, ಅದ್ರ ಬರೆಯೋದ್ರಿಂದ ನಮಗೆ ಏನ್ ಯೂಸ್ ಆಗ್ತೈತಿ, ರೈಟ್? ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ಒನ್. ಅಂಡ್ ಆಫ್ಟರ್ ದಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಹೌ ಟು ರೈಟ್ ಇಟ್. ಓಕೆ, ಪ್ರೋಗ್ರಾಮ್ ಎದಕ್ ಬರೀತೀನಿ ಅನ್ನೋದು ಗೊತ್ತಾಯ್ತು, ಅದ್ರ ಯೂಸ್ ಏನಂತ ಗೊತ್ತಾಯ್ತು, ಬಟ್ ಅದನ್ನ ಬರೆಯೋದು ಯಾವ ರೀತಿ? ಕನ್ಸಿಡರ್ ಫಾರ್ ಎಕ್ಸಾಂಪಲ್, ನಾವು ಯು ವಾಂಟ್ ಟು ಗೋ ಸಮ್ವೇರ್, ಎಲ್ಲೋ ಹೋಗ್ಬೇಕಾಗೈತಿ, ನನಗೆ ಯಾವ್ದೋ ಊರಿಗೆ ಹೋಗ್ಬೇಕಾಗೈತಿ, ಯಾಕೆ ಹೋಗ್ತೀನಿ ಅನ್ನೋದ್ರ ಬಗ್ಗೆ ನನ್ನ ಹತ್ರ ಕ್ಲಾರಿಟಿ ಅದ, ಅಲ್ಲಿ ಹೋದ್ಮೇಲೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಅದ, ಬಟ್ ಹೋಗೋದು ಹೆಂಗ? ವೆದರ್ ಐ ಹ್ಯಾವ್ ಟು ಗೋ ಬೈ ಬಸ್, ವೆದರ್ ಐ ಹ್ಯಾವ್ ಟು ಗೋ ಬೈ ಮೈ ಓನ್ ವೆಹಿಕಲ್, ಹೆಂಗ್ ಹೋಗ್ಬೇಕು, ಅಥವಾ ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು, ನೆಕ್ಸ್ಟ್ ಅಲ್ಲಿಂದ ಮುಂದೆ ಎಲ್ಲಿಗೆ ಹೋಗ್ಬೇಕು, ಈ ಎಲ್ಲ ಡಿಸಿಷನ್ಸ್ ಅವಶ್ಯಕತೆ ಇರ್ತೈತೆ, ರೈಟ್? ಸೊ ಹೌ ಯು ಆರ್ ಗೋಯಿಂಗ್ ಟು ರೈಟ್ ದ ಪ್ರೋಗ್ರಾಮ್? What are the different steps which are used for writing the program? Program ಅನ್ನ ಬರೆಯೋಕ್ಕಿಂತ ಮುಂಚೆ ಏನಾದ್ರೂ ಪ್ರಿಪರೇಷನ್ಸ್ ಅನ್ನ ಮಾಡ್ಕೋಬೇಕಾ? Whether I need to gather something, I need to collect something before I start writing the program. ಏನು ಬೇಸಿಕ್ಸ್ ಬೇಕಾಗ್ತಾವ? ಫ್ಲೋ ಚಾರ್ಟ್, ಅಲ್ಗೋರಿದಮ್ಸ್ ಅಂತ ಹೇಳ್ಬರ್ತಾವ. I'll study what actually is a flow chart and what actually is a algorithm. ಹಂಗಂದ್ರೆ ಏನು? ಪ್ರೋಗ್ರಾಮ್ಗಿಂತ ಮುಂಚೆ ನಾವು ಫ್ಲೋ ಚಾರ್ಟ್ ಅನ್ನ ಯಾಕೆ ಹಾಕ್ಬೇಕು, ಅಲ್ಗೋರಿದಮ್ ಅನ್ನ ಯಾಕೆ ಹಾಕ್ಬೇಕು, ಅದನ್ನ ಹಾಕ್ಲಿಕ್ಕೆ ಏನ್ ಯೂಸ್ ಮಾಡ್ಕೊಂತೀವಿ? ಫ್ಲೋ ಚಾರ್ಟ್ ಅಥವಾ ಅಲ್ಗೋರಿದಮ್ ಹಾಕಿದ್ಮೇಲೆ ಅದನ್ನ ಪ್ರೋಗ್ರಾಮಿಗೆ ಹೆಂಗ್ ಕನ್ವರ್ಟ್ ಮಾಡಬೇಕು? ಹೌ that should be converted into program. ಈ ಕನ್ಸಿಡರ್ ಫಾರ್ ಎಕ್ಸಾಂಪಲ್, ಮೊದಲಿಗೆ ನಾವೇನ್ ಮಾಡ್ತೇವಿ, ನಮಗ್ ಬರುವಂತ ಲ್ಯಾಂಗ್ವೇಜ್, ಈಗೇನೋ ಅಸೈನ್ಮೆಂಟ್ ಕೊಟ್ಟಾರ, ಫಸ್ಟಿಗೆ ನನಗೆ ಹೆಂಗ್ ಬರ್ತೈತಿ ಹಂಗ ರಫ್ನಾಗ ಬಿಡಿಸ್ಕೊಂತೀನಿ, ಆಮೇಲೆ ಅದನ್ನ ಫೇರ್ ಕಾಪಿಗೆ ಕನ್ವರ್ಟ್ ಮಾಡ್ತೀವಿ. ಹೌದಾ? ಯಾಕೆ ಮಿಸ್ಟೇಕ್ಸ್ ಆಗ್ಬೋದು, ಅಥವಾ ಕರೆಕ್ಟ್ ಆಗಿ ಐತೋ ಇಲ್ಲೋ ಒಂದ್ಸರಿ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿಕ್ಕೆ ಬರ್ತೈತಿ. ಡೈರೆಕ್ಟ್ ಆಗಿ ಫೇರ್ನಾಗ ಬರೋದು, ಅಲ್ಲಿ ಸ್ಕ್ರಾಚಸ್ ಮಾಡೋದು ಅಥವಾ ಪೇಜ್ ಹರಿಯೋದು ಡಸಂಟ್ ಲುಕ್ ಗುಡ್. ಅದ್ರ ಸಲುವಾಗಿ ನಾವೇನ್ ಮಾಡ್ತೀವಿ, ಎಲ್ಲೋ ಒಂದ್ ಕಡೆ ಹಾಳೆಯೊಳಗ ಇಲ್ಲ ಅಂತಂದ್ರೆ ರಫ್ ಬುಕ್ನಾಗ ಬರ್ಕೊಂತೀವಿ, ಅದನ್ನ ಪೂರಾ ಕ್ಲಿಯರ್ ಮಾಡ್ಕೊಂಡು ದೆನ್ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಫೇರ್ ಕಾಪಿ. ಇನ್ ದ ಸೇಮ್ ಬಿಫೋರ್ ರೈಟಿಂಗ್ ಪ್ರೋಗ್ರಾಮ್ ಏನಾದ್ರೂ ನಾವು ಮಾಡ್ಕೋಬೇಕೇನೋ ಪ್ರಿಪ್ರೇಷನ್ಸ್, ಆ ಅವಶ್ಯಕತೆ ಐತೇನೋ, ರೈಟ್? ಆಲ್ ದಿಸ್ ಅಂಡ್ ದೆನ್ ಒನ್ಸ್ ಯು ರೈಟ್ ಅ ಪ್ರೋಗ್ರಾಮ್, ಎಲ್ರಿಗೂ ಕಂಪ್ಯೂಟರ್ ಅಂದ್ರೆ ಏನು ಅಂತ ಗೊತ್ತೈತಿ. ಆಲ್ ಆಫ್ ಯು ನೋ ವಾಟ್ ಆಕ್ಚುಲಿ ಈಸ್ ಕಂಪ್ಯೂಟರ್, ರೈಟ್? ಕಂಪ್ಯೂಟರ್ ಏನ್ ಮಾಡ್ತೈತಿ, ನೀವ್ ಏನ್ ಕೊಡ್ತೀರಿ ಅದಕ್ಕೆ ಉತ್ತರ ಕೊಡ್ತೈತಿ. ನೀವು ಕೊಟ್ಟಿದ್ದ ಟಾಸ್ಕ್ ಅನ್ನ ಪರ್ಫಾರ್ಮ್ ಮಾಡೋದು ಅದ್ರ ಕೆಲಸ. ಅದಕ್ಕೆ ಕೊಡ್ಬೇಕಾದ್ರೆ ಯಾವ ರೀತಿ ಕೊಡ್ಬೇಕು, ನಾ ಏನ್ ಹೇಳ್ತೀನಿ ಅದಕ್ಕೆ ತಿಳಿತೈತೋ ಇಲ್ವೋ, ಇಲ್ಲ ಅದಕ್ಕೆ ಕೊಡ್ಬೇಕಂದ್ರೆ ನಾನು ಏನಾದ್ರೂ ಕನ್ವರ್ಷನ್ಸ್ ಅನ್ನ ಮಾಡಿ ಕೊಡ್ಬೇಕು. ಕನ್ವರ್ಷನ್ ಅನ್ನ ಮಾಡಿ ಕೊಡ್ಬೇಕಿತ್ತು ಅಂತಂದ್ರ ಆ ಕನ್ವರ್ಷನ್ ಮಾಡೋ ಕೆಲಸ ಯಾರು ಮಾಡ್ತಾರ, ಅದಕ್ಕೇನಾದ್ರೂ ಸ್ಪೆಸಿಫಿಕ್ ಆಗಿ ಡಿವೈಸಸ್ ಅದಾವ? ಜಸ್ಟ್ ಅ ಮಿನಿಟ್. ರೈಟ್? ಸೊ ಆ ಪರ್ಟಿಕ್ಯುಲರ್ ಕನ್ವರ್ಷನ್ ಕೆಲಸನ ಮಾಡ್ಲಿಕ್ಕೆ ಏನಾದ್ರೂ ಬೇರೆ ಡಿವೈಸಸ್ ಬರ್ತಾವ? ಎಸ್, ದೇರ್ ಆರ್ ಸರ್ಟನ್ ಡಿವೈಸಸ್ ದಟ್ ಪರ್ಫಾರ್ಮ್ ದ ಕನ್ವರ್ಷನ್ ಟಾಸ್ಕ್. ಅದಕ್ಕೆ ಅಂತ ಹೇಳಿ ಸಾಫ್ಟ್ವೇರ್ಸ್ ಅದಾವು. ಆ ಸಾಫ್ಟ್ವೇರ್ಸ್ ಹೆಂಗ್ ವರ್ಕ್ ಆಗ್ತಾವು? ಆಲ್ ದೀಸ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದ ಫಸ್ಟ್ ಯೂನಿಟ್ ಆಫ್ ಸಿ ಪ್ರೋಗ್ರಾಮಿಂಗ್. ಸಿ ಪ್ರೋಗ್ರಾಮ್ ಅಂದ್ರೆ ಏನು, ಪ್ರೋಗ್ರಾಮ್ ಅನ್ನ ಬರೀಲಿಕ್ಕೆ ಬ್ಯಾಕ್ ಗ್ರೌಂಡ್ ವರ್ಕ್ ಏನೇನು ಅವಶ್ಯಕತೆ ಇರ್ತೈತಿ, ವಾಟ್ ಆರ್ ದ ಸ್ಟೆಪ್ಸ್ ದಟ್ ಆರ್ ಯೂಸ್ಡ್ ಫಾರ್ ರೈಟಿಂಗ್ ದ ಪ್ರೋಗ್ರಾಮ್, and then what actually is flowchart, what is algorithm, what are the features or characteristics of this algorithm or flowchart, ಅದನ್ನ ಹೆಂಗ್ ಹಾಕ್ತಿವಿ. ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ನ ಕೊಟ್ಟಾರ ಅವ್ರು, ನೀವಾಗೆ ಬರೆಯುದು, ಕಲ್ಕೊಂತ ಹೋಗ್ಬೇಕು ಒಂದಾದ್ಮೇಲೆ ಒಂದ್ರಂತೆ. ಮೊದಲಿಗೆ ಈಸಿ ಆದಂತಾವ್ ಬರಿತೀವಿ, ಆಮೇಲೆ ಸ್ವಲ್ಪ ಟಫ್ ಇದ್ದಿದ್ದು, ಆಮೇಲೆ ಅದಕ್ಕಿಂತ ಸ್ವಲ್ಪ ಟಫ್ ಇದ್ದಿದ್ದು, and then you are going to start with the program. Actually in the first unit you are not going to start with the C program directly. You are going to study the background work, algorithm, flow chart, program ಬರ್ಲಿಕ್ಕೆ ಏನ್ ಸ್ಟೆಪ್ಸ್ ಅದಾವು, ಏನ್ ನೆಸೆಸರಿ ಗ್ಯಾದರಿಂಗ್ಸ್ ಬೇಕು, ಅದ್ರ ಬಗ್ಗೆ ಎಲ್ಲ ಏನ್ ಮಾಡ್ತೀರಿ, ಸ್ಟಡಿ ಮಾಡ್ತೀರಿ. And in the second unit you actually start with the programming, C programming. C program ಬರೀಲಿಕ್ಕೆ ಏನೇನ್ ಬೇಕು ಅದನ್ನೆಲ್ಲ ಎಲ್ಲಿಂದ ಶುರು ಮಾಡ್ತೀರಿ, ಸೆಕೆಂಡ್ ಯೂನಿಟ್ ಇಂದ ಸ್ಟಾರ್ಟ್ ಮಾಡ್ತೀರಿ. And there you are going to study about, ಇವಾಗ ಹೆಂಗ ನೀವು ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಕಲಿಯೋಕ್ಕಿಂತ ಮುಂಚೆ ಗ್ರಾಮರ್ ಕಲಿತೀವಿ, ಹೌದಾ? ಯು ಆರ್ ಗೋಯಿಂಗ್ ಟು ಸ್ಟಡಿ ಅಲ್ಫಾಬೆಟ್ಸ್ ಅನ್ನ ಕಲಿತೀವಿ, ಓವೆಲ್, ಕನ್ಸೋನೆಂಟ್ ಅಂತ ಹೇಳಿ ಕಲಿತೀವಿ. ಆ ರೀತಿಯಾಗಿ ಸಿ ಪ್ರೋಗ್ರಾಮಿಂಗ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದರಲ್ಲಿ ಒಂದಿಷ್ಟು ಬೇಸಿಕ್ಸ್ ಬರ್ತಾವ. ಡೇಟಾ ಅಂದ್ರೆ ಏನು, ವೇರಿಯೇಬಲ್ ಅಂದ್ರೆ ಏನು, ಆಪರೇಟರ್ಸ್ ಅಂದ್ರೆ ಏನು, ಆಪರೇಟರ್ಸ್ ಅನ್ನ ಹೆಂಗ್ ಯೂಸ್ ಮಾಡ್ತೀವಿ, ರೈಟ್? ಸೊ ಅದನ್ನ ಎಲ್ಲ ಕಲಿತೀವಿ. ಇನ್ ದ ಸೆಕೆಂಡ್ ಯೂನಿಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಓಕೆ,
ನೀ ಕೆಲಸ ಮಾಡು ಅಂತ ಹೇಳ್ಬೇಕು ಅಂತಂದ್ರೆ ಅವನಿಗೆ ನಾನು ಏನಾದ್ರೂ ಕೊಡ್ಬೇಕು. ಓಕೆ, ಈ ಟಾಸ್ಕ್ ನ ಪರ್ಫಾರ್ಮ್ ಮಾಡಿದ್ಮೇಲೆ ಅವ ನನಗೆ ವಾಪಸ್ ರಿಸಲ್ಟ್ ಅನ್ನು ಕೊಡ್ತಾನೆ. ಯಾರಿಗಾರ ಒಂದು ಕೆಲಸನ ಅಸೈನ್ ಮಾಡ್ತೀರಿ ನೀವು ಅಂತಂದ್ರೆ ಏನ್ ಮಾಡ್ತೀರಿ, ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀರಿ. ಅವ ಆ ಕೆಲಸನ ಮಾಡಿದ್ಮೇಲೆ ಓಕೆ ಇಷ್ಟ ಆಯ್ತು. ಈ ಕನ್ಸಿಡರ್ ಫಾರ್ ಎಕ್ಸಾಂಪಲ್, ಯಾರ ಕೈಯಾಗ್ರೆ ಒಂದ್ 10 ರೂಪಾಯಿ ಕೊಟ್ಟು ಏನ್ ಹೇಳ್ತೀರಿ ನೀವು, ಮಾರ್ಕೆಟಿಗೆ ಹೋಗು ಇದನ್ನ ತಗೊಂಡ್ ಬಾ ಅಂತ ಹೇಳ್ತೀರಿ. 10 ರೂಪಾಯಿ ತಗೊಂಡ್ ಅವ ಹೋಗ್ತಾನ, ವಾಪಸ್ ಬಂದ್ಮೇಲೆ ನಿಮ್ಗೆ ಆ ಸಾಮಾನನ್ನ ಕೊಡ್ತಾನ ಅವ. ಅದೇ ರೀತಿಯಾಗಿ ಕಂಪ್ಯೂಟರಿಗೆ ನಾವೇನ್ ಕೊಡ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ಬೇಕು, ಎದ್ರ ಮೇಲೆ ಮಾಡ್ಬೇಕು ಅನ್ನೋದನ್ನ ಹೇಳ್ಬೇಕು. ಇಟ್ ವಿಲ್ ಬಿ ಪ್ರೊವೈಡೆಡ್ ಆಸ್ ಇನ್ಪುಟ್ ಬೈ ದ ಯೂಸರ್. Then it performs that task and returns back the output. Result na namak mat ವಾಪಸ್ ಕೊಡ್ತೈತಿ ಯಾರಿಗೆ, ಯೂಸರ್ಸ್ಗೆ, ರೈಟ್. ಸೊ ಈ ಇನ್ಪುಟ್ ನ ಹೆಂಗ್ ಕೊಡ್ತೀವಿ, ಅದು ನಮಗ್ ಔಟ್ಪುಟ್ ನ ಹೆಂಗ್ ಕೊಡ್ತೈತಿ, ಇದ್ರ ಬಗ್ಗೆ ಎಲ್ಲ ನಾವೇನ್ ಮಾಡ್ತೀವಿ ಸೆಕೆಂಡ್ ಯೂನಿಟ್ ಒಳಗಡೆಗೆ ಸ್ಟಡಿ ಮಾಡ್ತೀವಿ. ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಆಲ್ ದೀಸ್, ರೈಟ್. ಹೆಂಗ್ ಇಂಗ್ಲಿಷ್ ದ ಗ್ರಾಮರ್ ಅದ ಆ ರೀತಿಯಾಗಿ ಸಿ ಪ್ರೋಗ್ರಾಮ್ ಒಳಗ ಡೇಟಾ, ವೇರಿಯೇಬಲ್ಸ್, ಆಪರೇಟರ್ಸ್ ಅಂಡ್ ಇನ್ಪುಟ್ ಕೊಡೋದು ಹೆಂಗ, ಔಟ್ಪುಟ್ ತಗೊಳೋದು ಹೆಂಗ, ಇನ್ಪುಟ್ ಅಂಡ್ ಔಟ್ಪುಟ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ ಬರ್ತಾವ. ಅದರ ಬಗ್ಗೆ ನೀವೇನ್ ಮಾಡ್ತೀರಿ ಸೆಕೆಂಡ್ ಯೂನಿಟ್ ನೊಳಗ ಸ್ಟಡಿ ಮಾಡ್ತೀರಿ. ಅಂಡ್ ದೆನ್ ಕಮ್ಸ್ ದ ಥರ್ಡ್ ಯೂನಿಟ್ ವೇರ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಡಿಸಿಷನ್ ಮೇಕಿಂಗ್. ಎಲ್ಲರೇ ಒಂದ್ ಕಡೆ ಬಂದು ನಿಂತಾಗ, ಈಗ ಬೆಸ್ಟ್ ಎಕ್ಸಾಂಪಲ್ ಇಸ್ ನಮ್ ಕಾಲೇಜಿಗೆ ಅಡ್ಮಿಷನ್ ಬಂದಿರ ಎಲ್ಲಾರು ಬಂಜಾರ ಕ್ರಾಸ್ ನೋಡಿರಿ, ರೈಟ್. ದೇರ್ ಆರ್ 4 roads. ನೀವ್ ಅಲ್ಲಿ ಬಂದು ನಿಂತ್ರಿ ಅಂತಂದ್ರ ಅಲ್ಲಿಂದ ನಿಮಗ್ ಹೋಗ್ಲಿಕ್ಕೆ ಬೇರೆ ಬೇರೆ ಡೈರೆಕ್ಷನ್ಸ್ ಇದಾವ. ಒಂದ್ ಆದರ್ಶ್ ನಗರ್ ಹೋಗ್ತೈತಿ, ಒಂದ್ ವಾಟರ್ ಟ್ಯಾಂಕ್ ಸೈಡ್ ಹೋಗ್ತೈತಿ, ಒಂದ್ ಸೊಲಾಪುರ್ ರೋಡ್ ಅಂತ ಕರಿತೀವಿ, ಈ ಕಡೆ ಸೊಲಾಪುರಿಗೆ ಹೋಗ್ಲಿಕ್ಕೆ ಅದ. ನೀವು ಆ ಪರ್ಟಿಕ್ಯುಲರ್ ಪಾಯಿಂಟಿಗೆ ಬಂದ್ ನಿಂತಾಗ ಡಿಸಿಷನ್ ತಗೋಬೇಕಾಗ್ತೈತಿ, ವೇರ್ ಟು ಗೋ ಫರ್ದರ್. ನನಗೆ ಎಲ್ಲಿ ಹೋಗ್ಬೇಕಾಗೈತಿ ಅನ್ನೋ ಬೇಸಿಸ್ ಮೇಲೆ ನಾನೇನ್ ಮಾಡ್ತೀನಿ, ರೈಟಿಗೆ ಹೋಗ್ಬೇಕೋ, ಲೆಫ್ಟಿಗೆ ಹೋಗ್ಬೇಕೋ, ಸೀದಾ ಹೋಗ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತೀನಿ. ಅದೇ ರೀತಿಯಾಗಿ ಇವನ್ ಪ್ರೋಗ್ರಾಮಿಂಗ್ ಒಳಗುನು ನಿಮಗೆ ಕೆಲವೊಂದ್ಸರಿ ಒಂದಿಷ್ಟು ಡಿಸಿಷನ್ಸ್ ನ ತಗೋಬೇಕಾಗ್ತೈತಿ. ಅದನ್ನ ಯಾವ ಬೇಸಿಸ್ ಮೇಲೆ ತಗೊಂತೀವಿ, ಹೆಂಗ್ ತಗೊಂತೀವಿ, how you are going to make the decisions and what are the different statements that are used for making the decisions. ಅದನ್ನ ನೀವು ಥರ್ಡ್ ಯೂನಿಟ್ ನಾಗ ಕಲಿತೀರಿ. And then comes the fourth and fifth unit, which are going to give you the advanced features of C programming. C programming ಒಳಗೆ ಮತ್ತೊಂದಿಷ್ಟು ಫಂಕ್ಷನಾಲಿಟೀಸ್ ಬರ್ತಾವ. ಅರೇ, ಸ್ಟ್ರಿಂಗು, ಪಾಯಿಂಟರು ಅಂತ ಹೇಳಿ ಸ್ಟ್ರಕ್ಚರು, ಅದ್ರ ಬಗ್ಗೆ ಫೋರ್ತ್ ಮತ್ತು ಫಿಫ್ತ್ ಯೂನಿಟ್ ನಾಗ ಸ್ಟಡಿ ಮಾಡ್ತೀವಿ. So overall you are going to study 5 units in C programming. ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂತಂದ್ರೆ ನಿಮ್ದು ಫಸ್ಟ್ ಯೂನಿಟ್ ಸೆಕೆಂಡ್ ಯೂನಿಟ್ ಕಂಪ್ಲೀಟ್ ಆಯ್ತು ಅಂತಂದ್ರೆ ಯು ವಿಲ್ ಬಿ ಅವೇರ್ ಅಬೌಟ್ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅಷ್ಟರೊಳಗೆ ನಿಮಗೆ ಸಿ ಪ್ರೋಗ್ರಾಮಿಂಗ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ 50 to 60% ನಾಲೆಜ್ ಬಂದಿರ್ತೈತಿ. ಅಂಡ್ ಬೈ ದಟ್ ಟೈಮ್ ಯು ವಿಲ್ ಬಿ ಏಬಲ್ ಟು ರೈಟ್ ಸ್ಮಾಲ್ ಪ್ರೋಗ್ರಾಮ್, ಸಣ್ಣ ಸಣ್ಣ ಪ್ರೋಗ್ರಾಮ್ಸ್ ಅನ್ನ ನೀವಾಗೆ ಬರೀಲಿಕ್ಕೂ ಕೂಡ ನಿಮ್ಗೆ ಅಷ್ಟರೊಳಗಾಗಿ ಬರ್ತೈತಿ. ಫಸ್ಟಿಗೆ ಶುರು ಆದ ತಕ್ಷಣ ನಂಗೆ ಪ್ರೋಗ್ರಾಮ್ ಬರ್ಲಿಕ್ಕೆ ಬರಂಗಿಲ್ರಿ ಅನ್ನೋದ್ರ ಬಗ್ಗೆ ವಿಚಾರ ಮಾಡಬೇಡ್ರಿ. ಅಂಡ್ ಒನ್ ಮೋರ್ ಥಿಂಗ್, ಪ್ಲೀಸ್ ಡೂ ಕಾನ್ಸಂಟ್ರೇಟ್ ಆನ್ ದಿಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ನಾನು ಹೇಳ್ದಂಗೆ ಇದು ಫೌಂಡೇಶನ್, ಇದ್ರ ಮೇಲೆ ಕಾನ್ಸಂಟ್ರೇಷನ್ ಅನ್ನ ಜಾಸ್ತಿ ಕೊಟ್ಟು ಇದನ್ನ ಚಂದಂಗೆ ಕಲೀರಿ. ಇದು ನಿಮಗ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು, ಇದನ್ನ ನೀವು ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ತಿಳ್ಕೊಂಡ್ರಿ ಅಂತಂದ್ರ ನಿಮಗ್ ಉಳಿದಿದ್ದ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಡಿಫಿಕಲ್ಟ್ ಆಗಂಗಿಲ್ಲ. It will be easy for you people to understand and be perfect in other programming languages if you understand C program perfectly. C